ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ವಿಜಯೇಂದ್ರ ಅವರು ಏನೆಲ್ಲ ಪ್ಲಾನ್ ಮಾಡ್ಕೋತಾರಲ್ಲ ಅದನ್ನ ಈಗ ಸಾಧಿಸಿ ತೋರಿಸುತ್ತಾರೆ. ವಿಜಯೇಂದ್ರ ಅವರಿಗೆ ಒಂದು ಮುಖ್ಯ ಉದ್ದೇಶ ಇತ್ತು, ರಾಜ್ಯ ಬಿಜೆಪಿ ಘಟಕವನ್ನ ಕಟ್ಟಬೇಕು, ರಾಜ್ಯ ಬಿಜೆಪಿಯನ್ನ ಕಟ್ಟಬೇಕು, ತನ್ನ ಅಧ್ಯಕ್ಷತೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಜಾಸ್ತಿ ಸೀಟನ್ನು ಗೆಲ್ಲಬೇಕು ಎನ್ನುವ ಒಂದು ದೂರದೃಷ್ಟಿ ಇತ್ತು. ಹಾಗಾಗಿ 2024ರ ಚುನಾವಣೆಯಲ್ಲಿ ಬರೋಬ್ಬರಿ 19 ಸೀಟನ್ನು ಗೆದ್ದು ಬಿಜೆಪಿಯ ಕೇಂದ್ರಕ್ಕೆ ನೆರವಾದರು. ಅದಾದ ನಂತರ ಮತ್ತೊಂದು ಟಾಸ್ಕ್ ಬಂತು. ಯತ್ನಾಳವನ್ನ ಹೇಗಾದ್ರೂ ಮಾಡಿ ಹೊರಗೆ ಹಾಕಲೇಬೇಕೆನ್ನುವ ಒಂದು ಟಾಸ್ಕ್ ಬಂತು. ಅದು ತಾವೇ ಹಾಕೊಂಡಂತ ಟಾಸ್ಕ್ ಆಗಿರುತ್ತೆ. ಅದಕ್ಕೆ ಬೇಕಾದಂತಹ ಪೂರಕವಾದ ಏನೆಲ್ಲ ಬೆಳವಣಿಗೆ ಬೇಕು ಎಲ್ಲವನ್ನು ಮಾಡಿಕೊಂಡ್ರು. ಅದರಲ್ಲೂ ಕೂಡ ಯಶಸ್ಸನ್ನು ಕಂಡ್ರು. ಕಳೆದ ವಾರವಷ್ಟೇ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡುವಲ್ಲಿ ಸಫಲರಾದರು. ಅದಾದ ನಂತರ ಮತ್ತೆ ಅವರು 3ನೇ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಯತ್ನಾಳ್ ಅವರಂತೂ ಹೊರಗೆ ಹೋದ್ರು. ಆದ್ರೆ ಎಲ್ಲರನ್ನೂ ಹೊರಗಾಕ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇದು ಬಿಜೆಪಿ ಕೇಡರ್ ಬೇಸ್ ಪಾರ್ಟಿ ಆಗುತ್ತೆ ಮತ್ತು ಸೀನಿಯರ್ಗಳಿಗೆ ಕೂಡ ಗೌರವ ಕೊಡ್ಲೇಬೇಕಾಗುತ್ತೆ. ನೀವು ಅತ್ಯಂತ ದೊಡ್ಡ ನಾಯಕರಿದ್ದಾರೆ. ಯಡಿಯೂರಪ್ಪ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಅನಂತ್ ಕುಮಾರ್ ಆಗಿರ್ಬೋದು, ಅನೇಕ ದೊಡ್ಡ ಲೀಡರ್ಸ್ ಇದ್ರು. VS ಆಚಾರ್ಯ ಅಂತ ಹಿರಿಯ ನಾಯಕರು ಕಟ್ಟಿದಂತಹ ಪಕ್ಷವನ್ನ ಯಾಕೋ ಸುಮ್ಮನೆ ಯಾರನ್ನೋ ಉಚ್ಚಾಟನೆ ಪದೇ ಪಕ್ಷದ ವಿರೋಧಿ ಹೇಳಿಕೆಯನ್ನು ಕೊಟ್ಟಂತವರ ಅಥವಾ ಪಕ್ಷದಲ್ಲಿ ಅಸಮಾಧಾನವಿದ್ರೂ ಕೂಡ ಅವರು ಅನೇಕ ಬೇಸರದ ಸಂಗತಿಗಳು ಹೊರಹಾಕಿದ ನಂತರ ಅವರನ್ನು ಉಚ್ಚಾಟನೆ ಮಾಡುವುದು ಸರಿಯಲ್ಲ. ಅನಿವಾರ್ಯತೆಯ ಕಾರಣದಿಂದಾಗಿ ಕೆಲವರನ್ನು ಉಚ್ಚಾಟನೆ ಮಾಡಲೇಬೇಕಾಗತ್ತೆ. ಅವರನ್ನು ಹೊರತುಪಡಿಸಿ ಈ ಇರುಬರು ಎಲ್ಲ ನಾಯಕರನ್ನ ತಮ್ಮ ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಅವರನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ 3ನೇ ಕಾರ್ಯವನ್ನ ಕೈಗೊಂಡಿದ್ದಾರೆ. ಆ ಕಾರ್ಯದಲ್ಲೂ ಕೂಡ ಆ ತಂತ್ರದಲ್ಲೂ ಕೂಡ ಈಗ ವಿಜಯೇಂದ್ರ ಅವರು ಯಶಸ್ಸನ್ನು ಕಂಡಿದ್ದಾರೆ. ಆ ಹಂತವಾಗಿ ಮೊದಲ ಹಂತವಾಗಿ ಇದೀಗ ದೊಡ್ಡ ನಾಯಕನನ್ನ ಪಕ್ಷದಿಂದ ಒಂದು ಕಾಲನ್ನು ಹೊರಗಿಟ್ಟಂತ ದೊಡ್ಡ ನಾಯಕನನ್ನ, ಪರಿಶಿಷ್ಟ ಪಂಗಡದ ಒಬ್ಬ ನಾಯಕನನ್ನ ಇದೀಗ ವಿಜಯೇಂದ್ರ ಅವರು ತಮ್ಮ ಬುಟ್ಟಿಗೆ ಹಾಕೊಂಡಿದ್ದಾರೆ. ಪಕ್ಷದಿಂದ ಹೊರಗೆ ಹೋಗ್ಲಿಕ್ಕೆ ಮನಸ್ಸು ಮಾಡಿದಂತ ಮತ್ತು ಕಾಂಗ್ರೆಸ್ ಪಕ್ಷದ ಬಜೆಟ್ ಅನ್ನು ಹೊಗಳಿದಂತ, ಕಾಂಗ್ರೆಸ್ ಪಕ್ಷದ ಈ ಅಲ್ಪಸಂಖ್ಯಾತರಿಗೆ ಧರ್ಮಾಧಾರಿತವಾಗಿ ಕೊಟ್ಟಂತ ಈ ಮೀಸಲಾತಿಯನ್ನು ಹೊಗಳಿದಂತ ಈ ಉತ್ತರ ಕರ್ನಾಟಕದ ಅಥವಾ ಈ ಬಳ್ಳಾರಿ ಮೂಲದ ಒಬ್ಬ ನಾಯಕನನ್ನ, ಪರಿಶಿಷ್ಟ ಪಂಗಡದ ನಾಯಕನನ್ನ, ಜೊತೆಗೆ ಈ ಹಿಂದೆ ಸುಷ್ಮಾ ಸ್ವರಾಜ್ ಅವರಿಗೆ ಬೇಕಾಗಿದ್ದಂತ, ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಫ್ರೆಂಡ್ಶಿಪ್ ಆಗಿದ್ದಂತ ಮತ್ತು ಜನಾರ್ದನ್ ರೆಡ್ಡಿ ಅವರ ವಿರೋಧ ಕಟ್ಕೊಂಡಂತ ಒಬ್ಬ ನಾಯಕನನ್ನ ವಿಜಯೇಂದ್ರ ಅವರು ಸೆಳೆಯುವಲ್ಲಿ ಸಫಲರಾಗಿದ್ದಾರೆ ಮತ್ತು ತಮ್ಮ ಪಕ್ಷದಲ್ಲಿ ಉಳಿಸಿಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ಅವರೇ ಶ್ರೀರಾಮುಲು ಅವರು. ಅವರಿಗೆ ದೊಡ್ಡ ಆಸೆ ಇತ್ತು. ಅವರು ಕರ್ನಾಟಕ ರಾಜ್ಯದ ಬಿಜೆಪಿ ಘಟಕದ ಅಧ್ಯಕ್ಷರಾಗಬೇಕು ಎನ್ನುವ ಆಸೆ ಇತ್ತು. ಆದ್ರೆ ಅವರನ್ನು ಮೂಲೆ ಗುಂಪು ಮಾಡಲಾಯಿತು. ಅದಕ್ಕೆ ಬೇರೆ ಕಾರಣ ಇದೆ. ಆದ್ರೆ ಅದಾದ ನಂತರ ಅವರಿಗೆ ಸಿಗಬೇಕಾದ ಸ್ಥಾನಮಾನ ಇರಬಹುದು ಯಾವುದು ಕೂಡ ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಅವರು ಪಕ್ಷದಿಂದ ಹೊರಗಿದ್ರು. ತಾವು ಪಕ್ಷದಿಂದ ಹೊರಗೆ ಹೋಗ್ತೇವೆ ಅನ್ನೋ ಮುನ್ಸೂಚನೆ ಕೂಡ ಕೊಟ್ಟಿದ್ರು. ಯಾಕಂದ್ರೆ ರಾಧಾ ಮೋಹನ್ ಅಗ್ರವಾಲ್ ಅವರು ಕರ್ನಾಟಕಕ್ಕೆ ಬಂದಾಗ ಅವರ ಜೊತೆ ಆಗಿದಂತ ಮಾತುಕತೆ ಆಗಿರ್ಬೋದು, ಅವ್ರ ಜೊತೆ ಆಡಿದಂತ ಮಾತಿನ ಚಕಮಕಿ ಎಲ್ಲವನ್ನೂ ನೋಡ್ತಾ ಇದ್ರೆ ಶ್ರೀರಾಮ್ ಅವರು ಪಕ್ಷದಿಂದ ಹೊರಗೆ ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ಅವರನ್ನ DK ಶಿವಕುಮಾರ್ ಅವರು ಮೀಟ್ ಮಾಡ್ತಿದ್ದಾರೆ. ಅವರನ್ನ ಫೋನ್ ಮುಖಾಂತರ ಪಕ್ಷಕ್ಕೆ ಬಾ ಅನ್ನುವ ಒಂದು ಮಾತುಕತೆ ಕೂಡ ನಡೆದಿದೆ. ಜೊತೆಗೆ ಸಿದ್ದರಾಮಯ್ಯ ಒಪ್ಪಿಗೆ ಮೇರೆಗೆ ಅದು ಎಲ್ಲವೂ ಕೂಡ ಫಿಕ್ಸ್ ಆಗುತ್ತೆ. ಕೆಲವು ತಿಂಗಳ ನಂತರ ಶ್ರೀರಾಮುಲು ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವ ಲೆಕ್ಕಾಚಾರ ದೊಡ್ಡದಾಗಿತ್ತು. ಇವೆಲ್ಲವನ್ನ ಕೂಡ ತನ್ನ ಗುಪ್ತಚರ ಮಾಹಿತಿಯ ಮುಖಾಂತರ ಎಲ್ಲವನ್ನು ತಿಳಿಸಿಕೊಂಡು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ವಿಜಯೇಂದ್ರ ಅವರು ಇದೀಗ ಶ್ರೀರಾಮುಲು ಅವರಿಗೆ ಗಾಳ ಹಾಕಿ ಶ್ರೀರಾಮುಲು ಅವರನ್ನ ಪಕ್ಷದಿಂದ ಹೊರಗೆ ಹೋಗದಂತೆ ನೋಡಿಕೊಂಡು ದೊಡ್ಡ ಯಶಸ್ಸನ್ನು ಕಂಡಿದ್ದಾರೆ. ಹಾಗಾಗಿ ಯತ್ನಾಳ್ ಅವರು ಉಚ್ಚಾಟನೆ ಬೆನ್ನಲ್ಲೇ ಪಕ್ಷದ ಸಂಘಟನೆಗೆ ಏನೆಲ್ಲ ಮಾಡಬೇಕಲ್ಲ ಅದನ್ನ ವಿಜಯೇಂದ್ರ ಅವರು ಒಂದೊಂದೇ ಮಾಡ್ತಾ ಇದ್ದಾರೆ. ಮೊದಲ ಹಂತವಾಗಿ ಪಕ್ಷದ ಹೊರಗೆ ಕಾಲಿಟ್ಟಂತ ಮತ್ತು ಜನಾರ್ದನ್ ರೆಡ್ಡಿ ಅವರ ಜೊತೆ ಬಾಯಿಗೆ ಬಂದಂತೆ ಮಾತನಾಡಿ ರೌಡಿ ಅದು ಇದು ಇಬ್ಬರ ಜಗಳವನ್ನ ತಾರಕಕ್ಕೇರಿಸಿಕೊಂಡು ಪಕ್ಷಕ್ಕೆ ಮುಜುಗರ ಮಾಡಿಕೊಂಡಂತ ಮತ್ತು ತಾನು ಕೂಡ ದೊಡ್ಡ ನಾಯಕ ಮತ್ತು ತಾನು ದೊಡ್ಡ ಮುಖ್ಯಮಂತ್ರಿ ಆಗುವ ಲೆವೆಲ್ಗೆ ಬೆಳೆದಿದ್ದೇನೆನ್ನುವ ಒಂದು ಹಂತದ ನಾಯಕ ಪಕ್ಷದಿಂದ ಮುಜುಗರಗೊಂಡು ಪಕ್ಷದ ಒಬ್ಬ ಸದಸ್ಯನೇ ತನ್ನ ಗೆಳೆಯನೇ ತನ್ನ ಮೇಲೆ ಬಾಯಿಗೆ ಬಂದಂಗೆ ಮಾತನಾಡ್ತಿದ್ದಾನೆ ಅನ್ನೋ ದೃಷ್ಟಿಯಿಂದ ಬೇಸರವಾದಂತ ಶ್ರೀರಾಮುಲು ಅವರು ಪಕ್ಷದಿಂದ ಹೊರ ಹೋಗ್ಲಿಕ್ಕೆ ಎಲ್ಲಾ ರೆಡಿಯನ್ನ ಮಾಡ್ಕೊಂಡಿದ್ರು. ಹಾಗಾಗಿ ಯಾವಾಗ ರಾಧಾ ಮೋಹನ್ ಅಗ್ರವಾಲ್ ಅವರು ಕರ್ನಾಟಕಕ್ಕೆ ಬಂದು ಈ ಹಿಂದಿನ 2023 ಚುನಾವಣೆಯಲ್ಲಿ ಕೆಲವೊಂದು ಸೋಲಿಗೆ ಶ್ರೀರಾಮುಲು ಅವರು ಕಾರಣ ಎಂದು ಬಾಯಿಗೆ ಬಂದಾಗ ಮಾತನಾಡಿದಾಗ ನೇರ ಆರೋಪ ಮಾಡಿದಾಗ ಅದಕ್ಕೆ ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ ರಾಧಾ ಮೋಹನ್ ಅಗ್ರವಾಲ್ ಅವರಿಗೆ ನೀವ್ಯಾರು ಹೇಳಲಿಕ್ಕೆ ಹಾಗೆ ಹೀಗೆ ಅಂತ ಈ ಸಭೆಯ ಮಧ್ಯದಲ್ಲೇ ಅವರಿಗೆ ಮಾತನಾಡಿ ಬೈದು ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದ್ದಂತ ಮತ್ತು ತಾನು ಪಕ್ಷದಿಂದ ಹೊರಗೆ ಹೋಗುವುದಾಗಿ ಹೇಳಿದಂತ ಶ್ರೀರಾಮುಲು ಅವರಿಗೆ ಕೇಂದ್ರ ಹೈಕಮಾಂಡ್ ಅಂದ್ರೆ JP ನಡ್ಡಾ ಅವರು ಕೂಡ ಅದೇ ಸ್ಪಾಟ್ ಅಲ್ಲಿ ಫೋನ್ ಮಾಡಿ ನೀವು ಡೆಲ್ಲಿಗೆ ಬನ್ನಿ ಮಾತನಾಡುವ, ನೀವು ಯಾವುದೇ ನಿಮ್ಗೆ ಅಸಮಾಧಾನ ಇದ್ರೂ ಕೂಡ ಅದನ್ನು ತೋರಿಸ್ಕೋಬೇಡಿ, ನಾನು ನಿಮ್ ಜೊತೆ ಮಾತನಾಡ್ತೇನೆ ಅನ್ನುವ ಮಾತುಕತೆಯನ್ನ ಮಾತಾಡಿದ್ವಿ. ಆಗ ಸೋಷಿಯಲ್ ಮೀಡಿಯಾದಲ್ಲಿ ಹೊರದಾಡ್ತು ಮತ್ತು ಆ ಫೋನ್ ಸಂಭಾಷಣೆ ಎಲ್ಲಾ ಮಾಧ್ಯಮದವರಿಗೂ ಸಿಕ್ಕಿತ್ತು. ಅದಾದ ನಂತರ ಶ್ರೀರಾಮುಲು ಅವರು ಹೇಳಿದಷ್ಟೇ, ನನಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಾನು ಕೂಡ ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸ್ತೇನೆ. ಯಾಕಂದ್ರೆ ವಿಜಯೇಂದ್ರ ಅವರು ಹೊಸಬರಾಗಿದ್ದಾರೆ, ಪಾಪ ಅವರು ಈಗಷ್ಟೇ ಒಂದು ಬಾರಿ MLA ಆಗಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಅಸಮಾಧಾನ ಸಹಜವಾಗುತ್ತೆ. ಅವೆಲ್ಲವನ್ನ ನಿಟ್ಟಿನಲ್ಲಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಾನು
ಬಿಜೆಪಿಯ ರಾಜ್ಯ ಘಟಕವನ್ನು ಮುನ್ನಡೆಸುತ್ತೇನೆ ಮತ್ತು 2028 ವೇಳೆಗೆ ಏನೆಲ್ಲ ಬೇಕಲ್ಲ ಚುನಾವಣೆ ಎದುರಿಸಲಿಕ್ಕೆ ಎಲ್ಲವನ್ನು ಕೂಡ ನಾವು ಪೂರಕ ವ್ಯವಸ್ಥೆ ಮಾಡ್ಕೊಳ್ತೇನೆ ಅನ್ನೋ ದೃಷ್ಟಿಯಲ್ಲಿ ಒಂದು ಮಾತನ್ನು ಹೇಳಿದ್ರು. ಅದಾದ ನಂತರ ಒಂದು ಪ್ಲಾನ್ ಹಾಕ್ತಾರೆ ವಿಜೇಂದ್ರ ಅವರು. ಈ ಪುಣ್ಯಾತ್ಮ ಶ್ರೀರಾಮುಲು ಅವರನ್ನು ಹೀಗೆ ಬಿಟ್ರೆ ಒಂದು ಅವರು ಪಕ್ಷದಿಂದ ಹೊರಗೆ ಹೋಗಬಹುದು, ಇಲ್ಲಾಂದ್ರೆ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬರುತ್ತೆ. ಯತ್ನಾಳ್ ಅವರಂತೂ ಈಗ ಹೊರಗಾಕಲಾಗಿದೆ. ಆದ್ರೆ ಈಗ ನೆಕ್ಸ್ಟ್ ಟಾರ್ಗೆಟ್ ಅಂದ್ರೆ ಅದು ಶ್ರೀರಾಮುಲು ಅವರನ್ನ ಏನಾದ್ರೂ ಮಾಡಿ ಬಿಜೆಪಿ ಅಧ್ಯಕ್ಷನಾಗಿ ಮಾಡಿದ್ರೆ ನಾನು ಅಧ್ಯಕ್ಷ ಸ್ಥಾನವನ್ನು ಪಟ್ಟವನ್ನು ಕಳ್ಕೊಳ್ಬೇಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಏನಾದ್ರೂ ಮಾಡಿ ಅವರನ್ನ ಸಮಾಧಾನ ಮಾಡಬೇಕು, ಏನಾದ್ರೂ ಮಾಡಿ ಅವರಿಗೆ ಸ್ವಲ್ಪ ಪೂರಕ ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಶ್ರೀರಾಮುಲು ಅವರನ್ನ ಮನೆಗೆ ಹೋಗಿ ಕರ್ಕೊಬಂದು ಯಡಿಯೂರಪ್ಪನವರನ್ನ ಮೀಟ್ ಮಾಡಿಸಿ ಒಂದೊಳ್ಳೆ ಅಭಿಪ್ರಾಯವನ್ನು ಒಂದೊಳ್ಳೆ ಸಂದೇಶವನ್ನು ಕೊಟ್ಟು ಶ್ರೀರಾಮುಲು ಅವರಿಗೆ ನಿಮಗೆ ನಮ್ಮ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಒಂದು ಒಳ್ಳೆ ಸ್ಥಾನವನ್ನು ಕೊಡ್ತೇವೆ, ಜೊತೆಗೆ ಅಧಿಕಾರಕ್ಕೆ ಬರೆದಿದ್ರು ಕೂಡ 2028 ತನಕ ಯಾವುದೇ ಚುನಾವಣೆ ಇಲ್ಲ ಆದ್ರೂ ಕೂಡ ನಿಮಗೆ ಬಿಜೆಪಿಯಲ್ಲಿ ದೊಡ್ಡ ಸ್ಥಾನವನ್ನು ಕೊಡ್ತೇನೆ ಎನ್ನುವಂತ ಒಂದು ಆಶ್ವಾಸನೆಯನ್ನು ಕೊಟ್ಟು ಅಹೋರಾತ್ರಿ ಧರಣಿಗೆ ಪಾಲ್ಗೊಳ್ಳುವಂತೆ ಮತ್ತು ಆ ಅಹೋರಾತ್ರಿ ಧರಣಿ ಇರಬಹುದು, ಕಾಂಗ್ರೆಸ್ ವಿರುದ್ಧ ಏನೆಲ್ಲ ಪ್ರತಿಭಟನೆ ಮಾಡ್ಬೇಕಲ್ಲ ಆ ಪ್ರತಿಭಟನೆ ಮಾಡುವ ದೃಷ್ಟಿಯಲ್ಲಿ ಏನೆಲ್ಲ ಪೂರಕ ತಯಾರಿಕೆಯನ್ನು ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಮೀಟಿಂಗ್ ಅಲ್ಲಿ ಪಾಲ್ಗೊಳ್ಳುವಂತೆ ಸಲಹೆಯನ್ನು ಕೊಟ್ಟರು. ಅದಾದ ನಂತರ ಶ್ರೀರಾಮುಲು ಅಬ್ಬರಿಸಿದ್ದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದದ್ದು ನೋಡಿ. ಯಾವ ರೀತಿ ಕಾಂಗ್ರೆಸ್ ವಿರುದ್ಧ ಶ್ರೀರಾಮುಲು ವಾಗ್ದಾಳಿಯನ್ನು ನಡೆಸಿದ್ರಂದ್ರೆ ಸ್ವತಃ ತನ್ನ ಮೈ ಮೇಲೆ ಯಾರೋ ಬಂದಂತೆ ಆ ತರ ಆಡ್ಬಿಟ್ರು. ಇವೆಲ್ಲದಕ್ಕೂ ಕಾರಣ ವಿಜಯೇಂದ್ರ ಅವರು ಹೂಡಿದಂತ ಒಂದು ಮಾಸ್ಟರ್ ಸ್ಟ್ರೋಕ್ ಅಥವಾ ವಿಜಯೇಂದ್ರ ಅವರು ಹೂಡಿದಂತ ಒಂದು ಮಾಸ್ಟರ್ ಪ್ಲಾನ್. ನಿಮ್ಗೆ ಯಾರನ್ನಾದ್ರೂ ಕೂಡ ನನ್ನ ವಿರೋಧ ಮಾಡ್ತಾ ಇದ್ದಾರೆ, ನನ್ನ ಪಕ್ಷಕ್ಕೆ ನನ್ನ ಪಟ್ಟಕ್ಕೆ ಅಡ್ಡ ಬರ್ತಾರೆ ಅನ್ನೋದಾದ್ರೆ ಅವರನ್ನ ಕರ್ಕೊಬಂದು ವಿಜಯೇಂದ್ರ ಅವರು ಏನ್ ಮಾಡ್ತಾರೆ ಅಂದ್ರೆ ಯಡಿಯೂರಪ್ಪನವರ ಹತ್ರ ಮಾತನಾಡಿಸಿ ಅವರಿಗೆ ಸಮಾಧಾನವನ್ನು ಮಾಡ್ತಾರೆ. ಯಾಕಂದ್ರೆ ಯಡಿಯೂರಪ್ಪನವರ ಗುಣವೇ ಹೇಗಿರುತ್ತೆ ಮತ್ತು ಯಡಿಯೂರಪ್ಪನವರ ಲೀಡರ್ಶಿಪ್ ಹೇಗಿರುತ್ತೆ, ಯಡಿಯೂರಪ್ಪನವರ ಮುಂದಿಟ್ಟುಕೊಂಡು ಬೆಳೆದಂತ ಅನೇಕ ನಾಯಕರಿದ್ದಾರೆ. ಅದರಲ್ಲಿ ಶ್ರೀರಾಮುಲು ಕೂಡ ಒಬ್ರು. ಶ್ರೀರಾಮುಲು ಬೆಳಿಲಿಕ್ಕೆ, ಜನಾರ್ದನ್ ಬೆಳಿಲಿಕ್ಕೆ, ಹಾಗೆ ಅನೇಕ ನಾಯಕರು ಬೆಳಿಲಿಕ್ಕೆ ಯಡಿಯೂರಪ್ಪನವರ ಒಂದು ಪ್ರಯತ್ನ ಇದ್ದೇ ಇರುತ್ತೆ. ಹಾಗಾಗಿ ಯಡಿಯೂರಪ್ಪನವರು ಸ್ವತಃ ಮಾತನಾಡಿ ಹೀಗೆ ಮಾಡಬೇಕು ಅಂದ್ರೆ ಯಾವ ನಾಯಕರು ಕೂಡ ಅದಕ್ಕೆ ತಪ್ಪೋದಿಲ್ಲ ಮತ್ತು ಯಾವ ನಾಯಕರು ಕೂಡ ಅದಕ್ಕೆ ನಕಾರಾತ್ಮಕವಾದ ಒಂದು ಮಾತಾಡೋದಿಲ್ಲ. ಈ ಎಲ್ಲ ನಿಟ್ಟಿನಲ್ಲಿ ಕೊನೆಯ ಅಸ್ತ್ರವಾಗಿ ಬಳಸಿಕೊಂಡು ತನ್ನ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟು ನೀಡ್ತಾ ಇದ್ದಂತ ಶ್ರೀರಾಮುಲು ಅವರನ್ನ ತಾನೇ ಹೋಗಿ ಮೀಟ್ ಮಾಡಿ ತನ್ನೆಲ್ಲ ಪ್ಲಾನ್ ಅನ್ನು ಹೇಳಿ ಯಡಿಯೂರಪ್ಪನವರ ಹತ್ರ ಮನೆಗೆ ಕರ್ಕೊಬಂದು ಅವ್ರ ಹತ್ರ ಮಾತನಾಡಿಸಿ ಅವರಿಗೊಂದು ಬೊಕ್ಕೆ ಕೊಟ್ಟು ಇವೆಲ್ಲವೂ ಕೂಡ ವಿಜಯೇಂದ್ರ ಅವರ ಮಾಸ್ಟರ್ ಪ್ಲಾನ್ ಆಗಿದೆ. ಈ ಮಾಸ್ಟರ್ ಪ್ಲಾನ್ ಯಾವೆಲ್ಲ ರೀತಿಯ ವರ್ಕೌಟ್ ಆಗುತ್ತೆ, ಮುಂದೆಲ್ಲ ಯಾವ ನಾಯಕರಿಗೆ ಯಡಿಯೂರಪ್ಪನವರ ಪುತ್ರ ಆದ ವಿಜಯೇಂದ್ರ ಅವರು ಗಾಳ ಹಾಕ್ತಾರೆ ಮತ್ತು ಅವರನ್ನು ಸಮಾಧಾನ ಪಡಿಸ್ತಾರೆ ಎನ್ನುವ ನಿಟ್ಟಿನಲ್ಲಿ ಇದೀಗ ದೊಡ್ಡ ಕುತೂಹಲವಾಗಿ ಉಳಿದಿದೆ. ಅದಾದ ನಂತರ ಈ ವಿಜಯೇಂದ್ರ ಅವರ ಪ್ಲಾನ್ ಯಾವ ರೀತಿ ಇರುತ್ತಂದ್ರೆ, ಒಂದು ಕಡೆ ಸಿಟಿ ರವಿ ಅವರು ಕೂಡ ಆಗಾಗ ಮುನ್ಸ್ಕೊಳ್ತಾನೆ ಇದ್ರು, ಪಕ್ಷದ ವಿರೋಧಿ ಹೇಳಿಕೆ ನೀಡಲಿಲ್ಲ ಅಂದ್ರೂ ಕೂಡ ಅವರಿಗೆ ದೊಡ್ಡ ಸ್ಥಾನ ಸಿಕ್ಕಲಿಲ್ಲ, ಹಾಗೆ ಹೀಗೆ ಸ್ವಲ್ಪ ಮರ್ಯಾದೆ ಆಯ್ತು ಎನ್ನುವ ದೃಷ್ಟಿಯಲ್ಲಿ ಸ್ವಲ್ಪ ಅವ್ರು ಮುನ್ಸ್ಕೊಳ್ತಾನೆ ಇದ್ರು. ಆದ್ರೆ ವಿಜಯೇಂದ್ರ ಅವರು ಅವ್ರ ಜೊತೆ ತುಂಬಾ ಚೆನ್ನಾಗಿ ಗೆಳೆತನವನ್ನು ಮಾಡ್ಕೊಂಡಿದ್ದಾರೆ. ಮೊನ್ನೆ ನಡೆದಂತ ಅಹೋರಾತ್ರಿ ಧರಣಿಯಲ್ಲೂ ಕೂಡ ಆ ಸನ್ನಿವೇಶವನ್ನ, ಆ ದೃಶ್ಯವನ್ನ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒಂದ್ ಕಡೆ ಆ ಸಿಟಿ ರವಿ ಅವರು ಮಲಗಿರ್ತಾರೆ, ಆಗ ಒಬ್ಬ ಖಾಸಗಿ ಮಾಧ್ಯಮದ ಒಬ್ಬ ರಿಪೋರ್ಟರ್ ಬಂದು ಮಲಗಿದಂತ ಸಿಟಿ ರವಿ ಅವರನ್ನ ಎಬ್ಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಸಿಟಿ ರವಿ ಅವರು ನಾಟಕೀಯವಾಗಿ ಮಲಗಿರ್ತಾರೆ ಅನ್ನೋದನ್ನ ಕಂಡಂತ ವಿಜಯೇಂದ್ರ ಅವರು ಅವರ ಕಿವಿಗೆ ಸ್ವಲ್ಪ ನೀರನ್ನು ಹಾಕ್ತಾರೆ. ಆವಾಗ ಆ ಇಬ್ಬರ ಮಧ್ಯೆ ಒಂದು ಹಾಸ್ಯ ಪ್ರಸಂಗ ಮೂಡುತ್ತೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ತಾನೊಬ್ಬ ಚಿಕ್ಕವ, ನನಗಿಂತ ಹಿರಿಯ ನಾಯಕರು ಅನೇಕರಿದ್ದಾರೆ, ಹಾಗಾಗಿ ಎಲ್ಲರನ್ನೂ ಕೂಡ ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ನಾವು ಪಕ್ಷವನ್ನು ಕಟ್ಟಬೇಕು. 2028 ವೇಳೆಗೆ ನಮ್ಮ ಪಕ್ಷ ಬಹುಮತದಿಂದ ಬರಬೇಕು. ಇಲ್ಲಿ ತನಕ ಬಹುಮತ ಬಂದ ಬಿಜೆಪಿ ಬಹುಮತದಿಂದ ಯಾವ ಟೈಮಲ್ಲೂ ಅಧಿಕಾರವನ್ನು ಹಿಡಿದಿಲ್ಲ. ಇವರನ್ನ ಆಪರೇಷನ್ ಮಾಡಿ, ಸರ್ಜರಿ ಮಾಡಿ ತಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದದ್ದನ್ನು ಬಿಟ್ರೆ 113 ಈ ಮ್ಯಾಜಿಕ್ ನಂಬರ್ ಅನ್ನ ಕರ್ನಾಟಕದಲ್ಲಿ ಬಿಜೆಪಿ ದಾಟಿ ಇಲ್ಲ. ಆದ್ರೆ ವಿಜಯೇಂದ್ರ ಅವರಿಗೆ ಅತ್ಯಂತ ದೊಡ್ಡ ಟಾಸ್ಕ್ ಅಂದ್ರೆ ಈ ಬಾರಿ ಅಂದ್ರೆ 2028 ಚುನಾವಣೆಯಲ್ಲಿ 113 ಎನ್ನುವ ಒಂದು ಮ್ಯಾಜಿಕ್ ನಂಬರ್ ಅನ್ನ ದಾಟಲೇಬೇಕು. ಆ ದಾಟಿದ ನಂತರವೇ ನಾನು ಸಮಾಧಿಯಿಂದ ನಿದ್ರೆ ಮಾಡುವುದು ಎನ್ನುವ ಒಂದು ಶಪಥವನ್ನ ಮಾಡದಂತಿದೆ ವಿಜಯೇಂದ್ರ ಅವರು. ಆ ನಿಟ್ಟಿನಲ್ಲಿ ಪ್ರಥಮ ಪ್ರಯತ್ನವಾಗಿ ಒಬ್ಬರನ್ನ ಉಚ್ಚಾಟನೆ ಮಾಡಿದರೆ ಮತ್ತೊಬ್ಬರನ್ನ ಪಕ್ಷದಿಂದ ಹೊರಗೋಗುವಂತ ಒಬ್ಬ ಗಣ್ಯ ನಾಯಕರನ್ನ, ಪರಿಷ್ಠ ಪಂಗಡದ ನಾಯಕರಾದಂತಹ ಶ್ರೀರಾಮುಲು ಅವರನ್ನ ಪಕ್ಷದಲ್ಲಿ ಒಳಗೆ ಉಳಿಸಿಕೊಂಡು ಅವರಿಗೆ ಮಹತ್ತರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.